ಮೊದಲ ಸಭೆಯಲ್ಲೇ ಅಧಿಕಾರಿಗಳಿಗೆ ಸಚಿವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಇವತ್ತಿನಿಂದ ಅಧಿಕೃತವಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ವಹಿಸಿಕೊಂಡಿರುವಂತಹ ಕೃಷ್ಣ ಬೈರೇಗೌಡ ಮೊದಲ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ನಲ್ಲಿ ಅಧಿಕಾರಿಗಳಿಗೆ ಖಡಕ್ಕಾಗಿ ಕೆಲವೊಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ವಿಚಾರಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಿಬಿಎ ಅಧಿಕಾರಿಗಳಿಗೆ ಸಚಿವರು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಖಾರವಾಗಿ ಕೇಳಿದ್ದಾರೆ. ಯಾವಾಗ ಕೇಳಿದ್ರು ಪಾಟ್ ಹೋಲ್ ಅಂತೀರಾ, ಯಾವಾಗ ನೋಡಿದ್ರು ಗುಂಡಿ ಬಿದ್ದಿರುತ್ತೆ ರಸ್ತೆಗಳು, ಯಾಕೆ ರಸ್ತೆ ಸರಿಪಡಿಸೋದಕ್ಕೆ ಆಗ್ತಾ ಇಲ್ಲ ನಿಮಗೆ, ಏನು ರಸ್ತೆ ಮಾಡೋದು ಅಂತ ಹೇಳಿದ್ರೆ ಅದೇನು ರಾಕೆಟ್ ಸೈನ್ಸಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಸಚಿವರು. ನೆರೆ ರಾಜ್ಯಗಳಲ್ಲಿ ಏನು ಪಾಟ್ ಹೋಲ್ ಸಮಸ್ಯೆ ಇಲ್ವಾ, ಅಲ್ಲೂ ಇರುತ್ತಲ್ಲ, ಅವ್ರು ಹೇಗೆ ಮತ್ತೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ರಸ್ತೆಗಳನ್ನು ನೀಟಾಗಿ ಮಾಡ್ತಾರೆ. ಯಾವಾಗಲೂ ಮಳೆ ಬೀಳುವಂಥ ರಾಜ್ಯಗಳಲ್ಲೂ ಹೋಗಿ ನೋಡಿ ನೀವು, ರಸ್ತೆಗಳು ಚೆನ್ನಾಗೇ ಇವೆ. ಯಾಕೆ ಅಂದರೆ ಅಲ್ಲಿ ಕೆಟ್ಟೋದ್ರೆ ರಸ್ತೆ ತಕ್ಷಣಕ್ಕೆ ಅದನ್ನು ಸರಿಪಡಿಸ್ತಾರೆ, ಉತ್ತರದಾಯಿತ್ವ ಇದೆ ಅಲ್ಲಿ. ಇಲ್ಲಿ ಎಲ್ಲರೂ ಕೂಡ ಹೊಣೆಗೇಡಿತನವನ್ನು ಪ್ರದರ್ಶನ ಮಾಡ್ತೀರಿ, ನಮ್ದಲ್ಲ ನಿಮ್ಮದಲ್ಲ, ನಮಗೆ ಬರೋಲ್ಲ, ನಿಮಗೆ ಬರೋಲ್ಲ, ವ್ಯಾಪ್ತಿಗೆ ಬರೋಲ್ಲ ಅಂಥೇಳಿ ಮಾಡ್ತೀರಿ ಅಧಿಕಾರಿಗಳು. ಸೊ ಹಾಗಾಗಿ ಇನ್ನು ಮುಂದೆ ಇದೆಲ್ಲ ನಡೆಯಲ್ಲ ಅನ್ನೋ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು ಇವತ್ತು ಕ್ಲಾಸ್ ತಗೊಂಡಿದ್ದಾರೆ. ಎಸ್ಟಿಮೇಟ್ ಒಂದೇ ಇದ್ರೆ ಪಾಟ್ ಹೋಲ್ಗಳು ಯಾಕೆ ಉದ್ಭವ ಆಗ್ತದೆ? ಏನು ಮಳೆ ಬರೋದು ನಮ್ಗೆ ಗೊತ್ತಿಲ್ವಾ? ಅಥವಾ ಏನು ಆಗುತ್ತೆ, ರೋಡು ಎಷ್ಟು ದಿನ ವರ್ಷ ಇರಬೇಕು ಅಂತ ಗೊತ್ತಿಲ್ವಾ? ಈ ಪಾಟ್ ಹೋಲ್ ಆಗೋ ತರ ರೋಡ್ ಮಾಡೋದು, ಆಮೇಲೆ ಪಾಟ್ ಹೋಲ್ ಫಿಲ್ಲಿಂಗ್ ಮಾಡೋದೇ ಒಂದು ದೊಡ್ಡ ಉದ್ಯೋಗ. ವರ್ಷ ಪೂರ್ತಿ ಪಾಟ್ ಹೋಲ್ ಫಿಲ್ಲಿಂಗ್, ಪಾಟ್ ಹೋಲ್ ಫಿಲ್ಲಿಂಗ್. ಮೈ ಸಿಂಪಲ್ ಕ್ವೆಶ್ಚನ್, ಯಾಕೆ ಪಾಟ್ ಹೋಲ್ ಬರುತ್ತೆ? ನಾನು ಇನ್ನೊಂದು ಪ್ರಶ್ನೆ ಅನೇಕ ಬಾರಿ ಕೇಳಿದ್ದೀನಿ, ಏನ್ ರೋಡ್ ಮಾಡೋದು ಏನು ಒಂದು ರಾಕೆಟ್ ಸೈನ್ಸಾ? ಅಥವಾ ಹೇಳಿ ಅದನ್ನಾದ್ರು. ಇಲ್ಲ ಸರ್, ಅದು ಬಹಳ ಕಷ್ಟದ ಕೆಲಸ, ನಿಮ್ಗೆ ಗೊತ್ತಿಲ್ಲ, ಹೋಗಿ ರೋಡ್ ಮಾಡೋದು ರಾಕೆಟ್ ಸೈನ್ಸ್. ಸಿಂಪಲ್ ಕ್ವೆಶ್ಚನ್. ಸೊ ನೀವು ಮಾಡೋ ಕೆಲಸನ ಕರೆಕ್ಟ್ ಆಗಿ ಮಾಡಿದ್ರೆ ಮೂಲದಲ್ಲೇ ಎಷ್ಟೋ ಸಮಸ್ಯೆಗಳು ಉದ್ಭವ ಆಗೋದನ್ನೇ ನಾವು ತಪ್ಪಿಸಬಹುದು. ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್. ಇದಕ್ಕೆ ಕೆಲವು ಕೆಲಸಗಳು ಬಹಳ ಕ್ಲಿಷ್ಟಕರವಾಗಿರ್ತದೆ, ನನಗೆ ಅರ್ಥ ಆಗುತ್ತೆ. ಆದ್ರೆ ಬೇಸಿಕ್ ವರ್ಕ್ಸ್ ನಾವು ಸರಿಯಾಗಿ ಮಾಡಿದ್ರೆ ಎಷ್ಟೋ ಸಮಸ್ಯೆ ಉದ್ಭವ ಆಗದ ಹಾಗೆ ನಾವು ನೋಡ್ಕೊಳ್ಬಹುದು, ಪ್ರಿವೆನ್ಷನ್ ಮಾಡಬಹುದು. ಸೊ ಇದು ಯಾವಾಗ ಆಗುತ್ತೆ? ಒಂದು ಸಿಸ್ಟಮ್ ಸರಿಯಾಗಿ ನಡೆದ್ರೆ ಇದೆಲ್ಲ ಆಗುತ್ತೆ. ಸೊ ನೀವು ನಡೆಸಬೇಕು. ಇಲ್ಲಿ ಚೀಫ್ ಇಂಜಿನಿಯರ್ಸು ಇದ್ದೀರಾ, ನನ್ಗೆ ಅರ್ಥ ಆಯ್ತು, ನಿಜವಾಗೂ ನನ್ಗೆ ಅರ್ಥ ಆಗದೆ ಇರೋದು ಏನಿದೆ ರೋಡಲ್ಲಿ ಅಂತದ್ದು. ಈ ಕಡೆಯಿಂದ ರೋಡ್ ಮಾಡ್ಕೊಂಡು ಹೋದ್ರೆ ಆ ಕಡೆ ಪಾಟ್ ಹೋಲ್, ಆಮೇಲೆ ಪಾಟ್ ಹೋಲ್ ಫಿಲ್ಲಿಂಗ್, ವರ್ಷ ಪೂರ್ತಿ ಪಾಟ್ ಹೋಲ್ ಪಾಟ್ ಹೋಲ್ ಪಾಟ್ ಹೋಲ್. ಬೆಂಗಳೂರು ಅಂದ್ರೆ ಪಾಟ್ ಹೋಲ್ ಬಿಟ್ರೆ ಇನ್ನೇನು ಚರ್ಚೆ? ಏನ್ ಹೇಳಿಯಪ್ಪ ಯಾರಾದ್ರು ಇಂಜಿನಿಯರ್ಸ್? ಪಾಟ್ ಹೋಲ್ ಇಲ್ಲದೆ ರಸ್ತೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಬರದ ಹಾಗೆ ಅಕ್ಕಪಕ್ಕ, ಈಗ ನಾನು ಯಾವ್ದು ರಾಜ್ಯ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲರೂ ಇದ್ದಾರೆ. ಹೆಚ್ಚು ಮಳೆ ಬೀಳೋ ಕಡೆನೂ ಕೂಡ ಪಾಟ್ ಹೋಲ್ ಇಲ್ದಂಗೆ ರಸ್ತೆ ಮಾಡಿದಾರ ಇಲ್ವಾ? ನಿಮ್ಗೆ ಏನ್ ಕಷ್ಟ? ಒಂದು ದೊಡ್ಡ ಉದ್ಯೋಗ. ನೀವು ಎಲ್ಲ ವೆಲ್ ಟ್ರಾವೆಲ್